ದುರಂಧರ್ ಟೂನು ನಮ್ ದೇಶದ ಫಿಲಮ್ಮೆ. ಆ ಫಿಲಮ್ಗೆ ಸಪೋರ್ಟ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಸಟೈಲ್ ಕನ್ನಡಿಗ. ನಾನಿವತ್ತು ವಿಡಿಯೋ ಮಾಡ್ತಿರೋದು ಕಾರಣ ಏನಂದ್ರೆ, ಬರೀ ದಿನ ಕೆಲಸ ಮಾಡಿ ಮಾಡಿ ಬೋರ್ ಇರೋದ್ರಿಂದ ನಾನು ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬರೀ ಮಂಡೇ ಟು ಫ್ರೈಡೆ ಬರೀ ಕೆಲಸ ಮಾಡಿ 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 ಬೋರ್ ಆಗಿ ಹೋಗಿರುತ್ತೆ. ಶನಿವಾರ ಭಾನುವಾರ ಎಲ್ಲಾರ ಆಚೆ ಹೋಗೋಣ ಅನ್ಸ್ತಾ ಇರುತ್ತೆ. ಅದಕ್ಕೆ ಆಚೆ ಹೋಗ್ತಾ ಇದೀನಿ ಇವತ್ತು. ಈಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡೆ. ಯಾವ್ದಾರು ಏನ್ ಟ್ರಾಫಿಕ್ ಇರೋದಪ್ಪ, ಬೆಂಗಳೂರ್ನ ದೇವರೇ ಕಾಪಾಡ್ಬೇಕು. ಎಲ್ರು ವ್ಲಾಗ್ಸ್ ಮಾಡ್ತಾರೆ, ನಾನೇನಾದ್ರು ಯೂನಿಕ್ ಮಾಡ್ಬೇಕು ಅನ್ಕೊಂಡಾಗ ನನಗೆ ಐಡಿಯಾ ಬಂದಿದ್ದೇನೆಂದ್ರೆ, ಬರೀ ದೇವಸ್ಥಾನಗಳನ್ನ ಯಾರು ತೋರಿಸ್ತಾ ಇಲ್ಲ ವ್ಲಾಗಿಂಗ್ ಅಲ್ಲಿ. ಬೈಕರ್ಸ್ಗಳು ಹಿಸ್ಟಾರಿಕ್ ದೇವಸ್ಥಾನಗಳು ಎಷ್ಟೊಂದು ನಮ್ ಸ್ಟೇಟ್ ಅಲ್ಲೇ ಎಷ್ಟೊಂದು ದೇವಸ್ಥಾನಗಳಿದಾವೆ. ಬರೀ ಬೇರೆ ಸ್ಟೇಟಿಗೆ ಹೋಗಿ ದೇವಸ್ಥಾನಗಳು ಇಟ್ಕೊಂಡು ಹೋಗ್ತೀರಾ. ಅದು ಹೋಗೋದ್ ತಪ್ಪಂತ ನಾನು ಹೇಳ್ತಾ ಇಲ್ಲ, ಬಟ್ ನಮ್ಮ ಸರೌಂಡಿಂಗ್ ಅಲ್ಲೇ ಸುತ್ತಮುತ್ತದಲ್ಲೇ ಎಷ್ಟೊಂದು ಹಿಸ್ಟಾರಿಕ್ ಪ್ಲೇಸಸ್ ಗಳಿರುತ್ತೆ. ನಮ್ ಬ್ಯಾಂಗ್ಳೂರ್ ಆಗ್ಬೋದು, ಸರೌಂಡಿಂಗ್ ಆಗ್ಬೋದು, ಬೇರೆ ಊರು ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಚಿತ್ರದುರ್ಗ, ಮತ್ತೆ ಸೌತ್ ಕರ್ನಾಟಕ ಸೈಡ್, ನಾರ್ತ್ ಕರ್ನಾಟಕ, ಎಲ್ಲಾ ಕಡೆನೂ ತುಂಬಾ ಹಿಸ್ಟಾರಿಕ್ ಪ್ಲೇಸಸ್ ಗಳಿದಾವೆ. ಬಟ್ ಜನ ಹೋಗೋದು ಬರೀ ಔಟ್ ಆಫ್ ಸ್ಟೇಟ್ ಟ್ರಿಪ್ಸ್ ಗಳಿಗೆ ಮಾತ್ರ. ಅದಕ್ಕೆ ಆ ತರ ಪ್ಲೇಸಸ್ ಗಳನ್ನೆಲ್ಲ ಹುಡುಕ್ಬಿಟ್ಟು ಲಿಸ್ಟ್ ಔಟ್ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಇದು ಆಕ್ಚುಲಿ ಚೆನ್ನಾಗಿರೋ. ಇದು ದಿನ ತೋರ್ಸಕ್ ಆಗೋದಿಲ್ಲ, ಬಟ್ ವೀಕ್ಲಿ ವಾಕ್ಸ್ ಮಾಡೋಣ ಅನ್ಕೊಂಡಿದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಇದೇ ರೀತಿ. ಕನ್ನಡ ವ್ಲಾಗ್ಸ್ ಅನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಬಟ್ ನಂದು ಒಂದು ಹ್ಯಾಂಡ್ ಇರ್ಲಿ ಅಂತ. ನೆಕ್ಸ್ಟ್ ಲೆವೆಲ್ ಅಂದ ತಕ್ಷಣ ಒಂದು ತಲೆಗೆ ಬಂತು ಇವಾಗ ನನಗೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಫಿಲಂ ಇಂಡಸ್ಟ್ರಿ ಆಗ್ಲಿ, ನಮ್ಮ ಕರ್ನಾಟಕನಾಗ್ಲಿ ಎಷ್ಟು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ ಇವಾಗ. ಬಟ್ ಏನಂದ್ರೆ ನಮ್ ಕನ್ನಡ ಜನನೇ ಅವರಿಗೆ ಸಪೋರ್ಟ್ ಮಾಡಕ್ ಹಿಂದೆ ಮುಂದೆ ನೋಡ್ತಾ ಇದಾರೆ ಅನ್ಸ್ತಾ ಇದೆ ಇತ್ತೀಚೆಗೆ. ಅದ್ಯಾವ್ದೋ ಕಾರ್ ಸೀನ್ ಇಟ್ಕೊಂಡ್ಬಿಟ್ಟು ಅದೇ ಕಾರಣ ಇಟ್ಕೊಂಡ್ಬಿಟ್ಟು ಫಿಲಮ್ಸ್ ಗಳನ್ನ ಸಪೋರ್ಟ್ ಮಾಡಲ್ಲ. ರಾಕಿಂಗ್ ಸ್ಟಾರ್ ಯಶ್ ಗಡ್ಡ ಇದ್ರೆ ಮಾತ್ರ ಇದು ಫಿಲಮ್ ಓಡತ್ತೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ KGF ಬರೀ ಹಿಟ್ ಆಗೋದು ಅವ್ರದ್ದು, ಬೇರೆ ಯಾವ್ದು ಫಿಲಮ್ಸ್ ಹಿಟ್ ಆಗಲ್ಲ. ಆಮೇಲೆ ಇನ್ನು ತುಂಬಾ ವಿಚಾರಗಳು ಹೇಳ್ತಾ ಇದಾರೆ. ಬಟ್ ಅವ್ರು ಮಾಡಿರೋ ಕೆಲ್ಸಕ್ಕೆ ನಾವು ನೆಕ್ಸ್ಟ್ ಲೆವೆಲ್ ಪ್ರೌಡ್ ಫೀಲ್ ಮಾಡ್ಬೇಕು. ಅದನ್ ಬಿಟ್ಟು ಸಪೋರ್ಟ್ ಮಾಡಲ್ಲ, ನಾನ್ ಬರೀ ದುರಂಧರಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಿ, ಅದೇ ಫಿಲಮ್ ಹಿಟ್ ಆಗೋದು. ಇದ್ಯಾವ ಫಿಲಮು, ಬರೀ ಬೇಡವಾದ ಸೀನ್ಗಳೇ ಇದಾವೆ ಇದ್ರೊಳಗೆ, ಏನಿರಲ್ಲ. ಬರೀ ಅದೇ ಬೇಡವಾದ ಸೀನ್ಗಳು ಅನ್ಕೊಂಡ್ರೆ ಹಾಗೇ ನೋಡ್ಬೇಕಾಗತ್ತೆ ಫಿಲಮ್ನ. ನಮ್ ಕನ್ನಡ ಫಿಲಮ್ ಫಸ್ಟ್, ಆ ಫಿಲಮ್ಗೆ ಸಪೋರ್ಟ್ ಮಾಡೋಣ. ದುರಂಧರ್ ಟೂನು ನಮ್ ದೇಶದ ಫಿಲಮ್ಮೆ. ಆ ಫಿಲಮ್ಗೆ ಸಪೋರ್ಟ್ ಮಾಡ್ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಟಾಕ್ಸಿಕ್ ನಮ್ಮ ಸ್ಟೇಟ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಫಿಲಮ್ ಅಲ್ವಾ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ನಾವು. ಅದನ್ ಬಿಟ್ಟು ನಾನು ಸಪೋರ್ಟ್ ಮಾಡಲ್ಲ, ನಮ್ ಬಾಸ್ ಅಲ್ಲ ಅವರು, ಅವ್ರ ಬಾಸು ಇವ್ರ ಬಾಸು ಎಲ್ಲ ತಂದಿಕ್ಕದು ಮೀಡಿಯಾದವರು. ತಂದಿಕ್ ಬಿಟ್ಟು ತಮಾಷೆ ನೋಡ್ತಾರೆ. ಅಂತವ್ರನ್ನೆಲ್ಲ ಎಂಟರ್ಟೈನ್ ಮಾಡಕ್ ಹೋಗ್ಬಾರ್ದು ನಾವು. ಎಲ್ಲಾ ಫಿಲಮ್ಗೂ ಸಪೋರ್ಟ್ ಮಾಡ್ಬೇಕು. ಜೊತೆಗೆ ನಮ್ ಕನ್ನಡ ಫಸ್ಟ್ ಪ್ರಿಫರೆನ್ಸ್ ಅಷ್ಟೇ. ಜೊತೆಗೆ ನೋಡಿ, ಇವಾಗ ಲವ್ ಮಕ್ಟಲ್ ರಿಲೀಸ್ ಆಗ್ತಾ ಇದೆ ಆಪೋಸಿಟ್ ಗೆ, ಆ ಫಿಲಮ್ ಸಪೋರ್ಟ್ ಮಾಡೋಣ. ಎಲ್ಲ ನಮ್ ಕನ್ನಡ ಫಿಲಮ್ಗಳೇ ಅಲ್ವಾ. ಆಮೇಲೆ ಇನ್ನೊಂದು ಹೇಳ್ತಾ ಇದಾರೆ, ಏನು ದುರಂಧರಿಗೆ ಹೆದರ್ಕೊಂಡು ಟಾಕ್ಸಿಕ್ ಪೋಸ್ಟ್ಪೋನ್ ಆಯ್ತು, ಸುಮ್ನೆ ಗಿಮಿಕ್ ಮಾಡ್ತಾ ಇದಾರೆ, ವಾರು ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು. ಅದೆಲ್ಲ ಏನು ಇಲ್ಲ ಗುರು. ಅವರು ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡ್ತಾ ಇರೋದು, ಪ್ಯಾನ್ ಇಂಡಿಯಾ ಅಲ್ಲ. ಪ್ಯಾನ್ ಇಂಡಿಯಾ ಆಗಿದ್ರೆ ಇಲ್ಲೇ ರಿಲೀಸ್ ಮಾಡ್ಬಿಟ್ಟು ಬಿಟ್ಬಿಡೋರು. ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡ್ತಿರೋದ್ರಿಂದ ಅಲ್ಲಿನ ಆಕ್ಟರ್ಗಳು, ಬೇರೆ ದೇಶದ ಆಕ್ಟರ್ಗಳು ಎಲ್ಲ ಇದಾರೆ. ಅವರಿಗೋಸ್ಕರ ಪೋಸ್ಟ್ಪೋನ್ ಮಾಡ್ಲೇಬೇಕಾಗತ್ತೆ, ಮಾಡಿದ್ದಾರೆ ಅಷ್ಟೇ. ಅದನ್ ಬಿಟ್ಟು ಹೆದರ್ಕೊಂಡ್ರು ಅದು ಇದು ಅವರೇ ಹೇಳಿದ್ದಾರೆ. ಎಲ್ಲ ಅದು ನನ್ ಸಿನಿಮಾನೇ. ಒಂದು ಅವ್ರದ್ದು ಪ್ರೆಸ್ ಮೀಟ್ ನೋಡಿದೀರಾ? ಅದ್ರಲ್ಲಿ ಕಾಂತಾರ ವರ್ಸಸ್ KGF ಅಂತ ಕೇಳ್ತಾರೆ. ಅವರು ಕಾಂತಾರನು ನನ್ ಸಿನಿಮಾನೇ, ಯಾವ್ದೇ ಇಂಡಿಯಾದಲ್ಲಿ ಫಿಲಮ್ ರಿಲೀಸ್ ಆದ್ರೂ ಅದು ನನ್ ಸಿನಿಮಾ ಅಂತ ಹೇಳ್ತಾರೆ. ಈಗ ಕೇಳಿದ್ರು ಅವ್ರು ಅದೇ ಪ್ರಶ್ನೆಗೆ ಅದೇ ಉತ್ತರ ಕೊಡೋದು. Speak Kantara. Your new film is not your film, but a Kannada film. It's also my film, sir. You said it's not my film, but it's my film also. ಜನ ಮಾಡ್ತಿರೋ ಫಸ್ಟ್ ಸ್ಟೆಪ್ ಏನಂದ್ರೆ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡೋದು. ಮೀಡಿಯಾದವರು ದುರಂಧರ್ 2 ಅಂದ್ರೂ ಅದು ನನ್ ಸಿನಿಮಾ ಅಂತ ಹೇಳ್ತಾರೆ, ತಂದಿಕ್ಕಿ ತಮಾಷೆ ನೋಡ್ತಾರೆ.
ನೋಡ್ರಿ ಡಿ ಬಾಸ್ ಅವ್ರು ಈಗ್ಲೇ ಕಾಣಿಸ್ಕೊಂಡ್ರು. ಮೀಡಿಯಾದವ್ರಿಗೆ ಹೇಳಿಲ್ವಾ ಡಿ ಬಾಸ್ ಅವರು ತಂದಿಕ್ಕಿ ತಮಾಷೆ ನೋಡ್ತೀರಾ ನೀವು ಅಂತ? ಏನ್ರಿ ಮೀಡಿಯಾ ಅಂತ ಸುಮ್ನೆ ಹೇಳಿಲ್ಲ. ನೀವು ಮೀಡಿಯಾದವರು ತಂದಿಕ್ಕಿ ತಮಾಷೆ ನೋಡಿ ಕಡ್ಡಿಯಲ್ಲಾಡಿಸ್ಬೇಡಿ ಸರ್. ಅಲ್ಲಿ ಬೇರೆ ಇಲ್ಲೇ ಬೇರೆ. ನಮ್ ಕನ್ನಡ ಜನತೆಗೆ ಹೇಳೋದು ಒಂದೇ, ಎಲ್ಲದನ್ನು ತಲೆಯಿಂದ ತೆಗ್ದಾಕ್ಬಿಟ್ಟು ಎಲ್ಲಾ ಫಿಲಮ್ ಸಪೋರ್ಟ್ ಮಾಡೋಣ. ಅದ್ರ ಜೊತೆಗೆ ಟಾಕ್ಸಿಕ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ, ಅಷ್ಟೇ ನಾನು ಹೇಳೋದು. ನೋಡ್ರಿ, ನಾ ಮಾತಾಡ್ತಾ ಬಂದಿರೋ ಕೆಲ್ಸನೇ ಮರ್ತೋಗ್ಬಿಟ್ಟೆ. ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ, ಹೋಗೋಣ ಬನ್ನಿ.